ಬದುಕು ಜಟಕ ಬಂಡಿ. ನಿಮಗ್ ಮುಂಚೆ ಬಂದವ್ರಲ್ವಾ ಅವರು, ಅವ್ರನ್ನೇ ಕೇಳ್ಬೇಕು, ಅವ್ರನ್ನೇ ಕೇಳಿ, ಅವ್ರ ಜೊತೆಗೆ ಜಗಳಕ್ಕೆ ನಿಂತ್ಕೊಬಿಡಿ ನೀವು. ಮತ್ತೆ ರೌಡಿಗಳನ್ನ ಕಳ್ಸೋದು ಮಾರ್ಕೆಟ್ಗೆ. ಮೇಡಮ್ ಆ ಥರ ನಮ್ಮ ಮನೇಲಿ ಯಾರು ಇಲ್ಲ ಮೇಡಮ್. ಅವ್ರ ತಮ್ಮ ಬಂದು ಕರ್ಕೊಂಡು ಹೋಗೋದು ಈ ತರ ಎಲ್ಲ ಮಾಡ್ತಾಳೆ ಮೇಡಮ್. ನಮ್ಮ ಮನೇಲಿ ಆ ಥರ ರೌಡಿ ಅನ್ನೋರು ಯಾರು ಇಲ್ಲ ಮೇಡಮ್. ನಮ್ಗೆ ತಮ್ಮ ಇದಾರ ಈಗ? ನಮ್ಮ ತಮ್ಮ ಇದ್ದಾನೆ. ಕರ್ಸಿ ತಮ್ಮಂದೇ ಜೋರು ಅಂತ ಕಾಣತ್ತಲ್ವಾ? ಇಲ್ಲ ಮೇಡಮ್. ಇಲ್ಲ ಮೇಡಮ್, ಅವ್ರ ತಮ್ಮ ಏನಿಲ್ಲ. ಬರ್ತಾ ಇದ್ದ, ನಾನೇ ಫೋನ್ ಮಾಡ್ಕೊಳ್ತಿದ್ದೆ ಮನೆಗೆ ದುಡ್ಡು ಇಸ್ಕೊಂಡೋಗ್ ಬಾರ ಅಂತ. ಬರ್ತಾ ಇದ್ದ, ಸೈಲೆಂಟ್ ಆಗಿ ಹೋಯ್ತಾ ಇದ್ದ, ಕಾಪಿ ಕುಡಿತಾ ಇದ್ದು. ಕಾಪಿ ಏನಿದೆ ಅಕ್ಕನ ಕೊಟ್ಬಿಡಿ ಎತ್ಕೊಂಡು ಹೋಗ್ಬಿಟ್ಟು ಅಂತ ಹೇಳಿ ಕಳಿಸ್ತಾ ಇದ್ದೆ. ಇಲ್ಲಿ ಕಂಪ್ಲೇಂಟ್ ಮಾಡಾದ್ಮೇಲೂ ಮನೆಗೆ ಫೋನ್ ಮಾಡಿದೆ, ಏನಮ್ಮ ಕಂಪ್ಲೇಂಟ್ ಮಾಡಿದ್ಯಾ ಅಂತ. ಹೂ ಅಂದ್ಲು. ಮಗು ಹೆಂಗೋಳೆ, ಮಗು ಇರೋದು ನಿನಗೆ ಜ್ಞಾನ ಆಯ್ತಾ, ಇಡು ಫೋನ್ ಅಂತ ಕಟ್ ಮಾಡಿದ್ಲು. ಈಗ ಏನಮ್ಮ ನೀವು ಒಪ್ಕೊಳ್ಳೇಬೇಕಮ್ಮ? ಒಪ್ಕೊಳಕ್ ಆಗಲ್ಲ ಮೇಡಮ್. ಇಬ್ರು ಇದೀವಿ ನಾವು ಇವಾಗ್ಲೇ, ನಮಗೂ 3 ಜನ ಮಕ್ಳಿದ್ದಾರೆ. ಒಪ್ಕೊಳಕ್ ಆಗಲ್ಲ. ಒಪ್ಕೊಳ್ಳಿ ಅಂದ್ರೆ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತಲ್ಲ, ಒಪ್ಕೊಳ್ಳಿ ಅಂದ್ರೆ ಅವ್ರು ಇದಾರೆ ಅನ್ನೋದನ್ನ ಒಪ್ಕೊಳ್ಳಿ. ಇಲ್ಲ ಅಂತ ನೀವು ಏಮಾರಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇರೋದು. ಬಾರೋ ದೊಡ್ಡ ಮನುಷ್ಯ, ನೀನೇ ಏನೋ ಮದುವೆ ಮಾಡಿಸಿದ್ದು. ಮದುವೆಗೆ ಯಾರು ಬಂದಿದ್ರು? ಅಣ್ಣಿ ಅಕ್ಕ ಅವರೆಲ್ಲ ಬಂದಿದ್ರು. ಯಾರು ಬಂದಿಲ್ಲ ಅಂತ ನಿಮ್ಮ ಅಕ್ಕ ಹೇಳಿದ್ರಪ್ಪ? ಇಲ್ಲ ಮೇಡಮ್, ಬಂದಿದ್ರು. ನಾನು ನಿಂತು ಮದುವೆ ಮಾಡಿಸಿದ್ದು. ನಿಂತು ಮದುವೆ ಮಾಡಿಸೋಷ್ಟು ದೊಡ್ಡ ಮನುಷ್ಯ ಏನೀಯ? ಇಲ್ಲ ಮೇಡಮ್, ನನಗೆ ಮದುವೆನೇ ಆಗಿಲ್ಲ, ನಿಮ್ಮ ಅಕ್ಕ ನಾನು ಚೆನ್ನಾಗಿ ನೋಡ್ಕೊಂತೀನಿ ಬರ್ಸಿ, ಮಾಡ್ಕೊಡು ಬರ್ಸಿ ಅಂತ ಹೇಳಿದ್ಗೆ ಮಾಡ್ಕೊಂಡಿದ್ದೆ. ಯಾಕಪ್ಪ ನೀನ್ ಮಾರ್ಕೆಟ್ ಅಲ್ಲೆಲ್ಲ ಓಡಾಡ್ತಾ ಇರ್ಲಿಲ್ವಾ ನೀನು? ನಾನು ಮಾರ್ಕೆಟ್ ಫಸ್ಟ್ ನಿಮ್ಮ ಯಜಮಾನಿಗೆ ಒಂದ್ಸತಿ ಆವಾಜ್ ಹಾಕಿದ್ದೆ ನಾನು. ಏನಂತ? ಇದೆಲ್ಲ ಸರಿ ಇರಲ್ಲ ಹೇಳ್ತಾ ಇದೀನಿ ನಿಮ್ಗೆ ಅಂತ ಫಸ್ಟ್ ಫೋನಲ್ಲಿ ಆವಾಜ್ ಹಾಕಿದೆ. ಮದ್ವೆ ಮಾಡ್ಕೊಡಕ್ ಮುಂಚೆ? ಮದ್ವೆ ಮಾಡ್ಕೊಳಕ್ಕೂ ಮುಂಚೆ. ಅವಾಗ ಕೇಳಿದ್ರೆ ಕರೆಕ್ಟ್ ಆಗಿರೋದು. ನಿಮ್ಮ ಅಕ್ಕ ಫೋನ್ ಮಾಡಿ ಕಟ್ ಮಾಡಾದ್ಮೇಲೆ ನೀನ್ ಫೋನ್ ಮಾಡಿದೆ. ನಿಮ್ಮ ಅಕ್ಕ ಎಂತ ಫೋನ್ ಮಾಡಿದ್ಲ ಅವಾಗ ನನಗೆ? ನೀನೇ ಅಂತಲ್ಲ ಹಿಂದೆ ಹೋಯ್ತಾ ಇದ್ದೀವಿ. ಇಲ್ಲಿಗೆ ದೂರ ತಂದಿರೋದು ಗೊತ್ತಲ್ವೇನಪ್ಪ? ಯಾತಕ್ಕಾಗಿ ದೂರ ತಂದಿದ್ದಾರೆ ನಿಮ್ಮ ಅಕ್ಕ? ನಂಗೆ ಅದನ್ನ ನಮ್ಮ ಭಾವ ಒಂದ್ ತಿಂಗಳನ್ ಗಂಟೆ ಬರಲ್ಲ ಮನೆಗೆ. ಒಂದ್ಸತಿ ಬಂದ್ಬಿಟ್ಟು ಹೋದ್ರೆ ಇನ್ನ ಬರಲ್ಲ. ಏನೇ ಅವ್ರ ಹೆಂಡತಿ ಮಕ್ಳೇನೋ ಒಂದ್ ಮಾತೇನೋ ಅನ್ಬಿಟ್ರು ಅಂದ್ರೆ ಗುಡು 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 ಅಂತ ಅಲ್ಲೋಗ್ಬಿಡ್ತಾರೆ. ಇಲ್ಲಿ ಬರೋದೇ ಇಲ್ಲ. ಯಾಕೆ ಬರ್ಬೇಕು? ಅವ್ರು ಕಟ್ಕೊಂಡಿಲ್ವ? ಎಲ್ಲಿ ಕಟ್ಕೊಂಡಿರೋದು? ಕಟ್ಕೊಂಡಿಲ್ಲಪ್ಪ ಅವ್ರನ್ನ. ನೀನ್ ಇಟ್ಕೊಂಡಿದಾರ? ಮತ್ತೆ ಇಟ್ಕೊಂಡಿರೋದ ಲೆಕ್ಕ ಅಲ್ಲಿಗೆ. ಹೆಂಗೆ ಅದ್ ಹಂಗೆ ಲೆಕ್ಕ. ಅದ್ ನಿನ್ ಗೊತ್ತಾ? ಗೊತ್ತಿರೋದಕ್ಕೆ ಹೇಳ್ತಾರೆ. ನಿಂತ್ಕೊಂಡ್ ನೋಡಿದ? ಆವಾಗ ಮಾತಾಡು. ನಾನೇನ್ ಹೆಂಗ್ ಮಾತಾಡು ಮೇಡಮ್. ನೋಡಿ ಮೇಡಮ್, ಇಷ್ಟು ಆದ್ಮೇಲೆ ನಂಗೆ ಬೇಡ ಮೇಡಮ್. ನಾವಷ್ಟೇ ಮೇಡಮ್ ಹೇಳೋದು. ಬೇಡವೇ ಬೇಡ ಮೇಡಮ್. ಜೈಲ್ಗೆ ಹಾಕ್ಸ್ತೀರಾ ಹಾಕ್ಸ್ಬಿಡಿ, ಇರ್ತೀನಿ ನಾನು. ಇವ್ರು ಆರಾಮಾಗಿರ್ತಾರೆ, ನಮ್ಗೆ ಬೇಡ ಮೇಡಮ್. ಮನೆ ನೋಡಲ್ವೇನಪ್ಪ ಅವ್ರು? ಬೇಕಾದ್ದು ಏನು ಕೊಡಲ್ವಾ ಮನೆಗೆ? ಎಲ್ಲ ಕೊಡ್ತಾರೆ. ಮತ್ ಇನ್ನೇನಪ್ಪ? ನಮ್ಮ ಮನೆಗೆ ಬರಲ್ವಲ್ಲ ಕರೆಕ್ಟ್ ಆಗಿ. ಅವ್ರು ಬಂದಾಗ ಚೆನ್ನಾಗಿ ನೋಡ್ಕೊಳ್ಳಿ, ಬಂದಾಗ ಬೈದ್ ಕಳಿಸ್ಬಿಡ್ತೀರಿ, ಮತ್ತೆ ಬರಲ್ಲ. ಅವ್ರ ತಂಗಿನ ಫಸ್ಟೇ ಮದುವೆ ಮಾಡ್ಕೊಂಡಿದ್ರನ ಅವರು? ಆ ವಿಷಯ ಅವನ್ಗೆ ಯಾಕೆ ಕೇಳ್ತಾ ಇದ್ದೀನಿ? ಏನ್ ಹೇಳಿದಲ್ಲ, ಇಬ್ರು ಫಸ್ಟೇ ಮಾಡ್ಕೋಬಿಟ್ಟಿದ್ರು. ಇಲ್ಲಿ ಮಾತಾಡು. ಇಬ್ರು ನನ್ನ ಜೀವಮಾನದಲ್ಲಿ ನಡೆದಿರೋದು ಅವ್ನಿಗೆ ಗೊತ್ತಾ? ನನ್ನ ಜೀವಮಾನದಲ್ಲಿ ನಡೆದಿರೋದು ನಿನ್ ಗೊತ್ತೇನಾ? ಜೀವಮಾನದಲ್ಲಿ ಏನಾದ್ರೂ ಆಗ್ಲಿ ನಡೆದಿರೋದು ನಿನ್ಗೆ ಗೊತ್ತಾ? ಹಾ, ಸುಮ್ಗಿರು. ಏನಪ್ಪ 3 ತಿಂಗಳು 4 ತಿಂಗಳು ಪಕ್ಕದಲ್ಲಿರೋರ್ನ ಕರ್ಸಿ ಮೇಡಮ್. ಅವ್ರ ಅಕ್ಕಪಕ್ಕದಲ್ಲಿ ಮನೆ ಇರ್ತಾರಲ್ಲ ಮೇಡಮ್. ತಿಂಗಳ ಬಂದಿಲ್ಲ ಅಂದ್ರೆ ಬೈಯೋದು ಅಷ್ಟೇ. ಸುಮ್ನೆ ಜಗಳ ಆಡಕ್ ನಂಗೆ ನುಚ್ಚ. ಜಗಳ ಆಡಿದ್ದೇ ಇಲ್ವಾ? ಮನೆಗ್ ಬಂದಿಲ್ಲ ಅಂದ್ರೆ ಮೇಡಮ್ ಇಲ್ಲಿ ನೋಡಿ ಮೇಡಮ್, ನಾಷ್ಟ ಮಾಡ್ಕೊಂಡು ನಾನು ಹೋಯ್ತೀನಮ್ಮ ಅಂತ ಗಾಡಿ ಬೀಗ ಎತ್ಕೊಂಬಂದ್ರೆ ಗೇಟ್ ಹತ್ರ ಬಂದು ನಿಂತ್ಕೊಂತಾಳೆ. ನಿಂತ್ಕೊಂಡು ಏನ್ ಮಾಡ್ತಾಳೆ, ನೀನ್ ಹೋಗ್ಬೇಡ ಇವತ್ತು ಇಲ್ಲೇ ಇರ್ಬೇಕು ಅಂತಾಳೆ. ಹಿಂಗಿಡಿ ಮಾಡ್ಲಿಲ್ಲ, ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡೋ ಕೇಳಿ ಅವಳನ್ನ. ಒಂದ್ ಮನುಷ್ಯ ಪ್ರೀತಿ ವಿಶ್ವಾಸ ಇದ್ರೆ ಎಲ್ಲಿ ಬೇಕಾದ್ರೂ ಹುಡ್ಕೊಂಡು ಹೋಯ್ತಾನೆ. ಹಂಗ್ ಮಾತಾಡ್ರೆ ಯಾವನು ಹೋಗೋದಿಲ್ಲ. ಪ್ರೀತಿ ವಿಶ್ವಾಸ ಇಲ್ದರನ್ನ ಹುಡುಕ ಬಂದಿದೆ ಬಿಡ. ಅದಕ್ಕೆ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದು. ಈಗ ಏನ್ ಮಾಡೋದಮ್ಮ? ಅದನ್ನೇ ಪದೇ ಪದೇ ಹೇಳಿ ಲಾಭ ಏನಮ್ಮ? ಬಿಟ್ಬಿಡ್ಬೇಕಾಗಿತ್ತು ಅಂದ್ರೆ ಬಿಟ್ಬಿಡ್ಬೇಕಾಗಿತ್ತು, ಬಿಟ್ಟಿಲ್ಲ. ಈಗ ಏನ್ ಮಾಡೋಣ? ಬಿಟ್ಟಿಲ್ಲ ಅನ್ನೋತಾನೆ ಸತ್ಯ. ಬಿಟ್ಟಿಲ್ಲ, ಮನೆಗೆ ಬರ್ಲಿ. 3 ಗಂಟೆಯಿಂದ ಅದನ್ನೇ ಹೇಳ್ತಾ ಇದ್ರಲ್ಲ, ಅವಾಗಲೇ ಬಿಡ್ಬೇಕಾಗಿತ್ತು. ನೀವು ಬಿಡ್ಬೋದಾಗಿತ್ತು, ನೀವು ಬಿಡ್ಲಿಲ್ವಲ್ಲ. ನಾನು ಹೇಳೋದು ಇಷ್ಟ ಮೇಡಮ್, ಡೈಲಿ ಮನೆಗೆ ಬರ್ಲಿ, ನೈಟಲ್ಲಿ ಇರೋದು ಬೇಡ. ನಾ ಬರೋದೇ ಹೋಗೋದೇ ಇಲ್ಲ ಮೇಡಮ್. ಅವ್ರಿಗೂ ನಮ್ಗೇನು ಸಂಬಂಧನೇ ಇಲ್ಲ ಮೇಡಮ್. ಸರಿ, ಈಗ ನಾನು ಏನ್ ಮಾಡ್ಬೇಕು? ಇವಾಗ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ಮೇಡಮ್. ನಾನೇನ್ ಹೇಳ್ತಾ ಇದ್ದೀನಿ, ನನ್ಗೆ ಬೇಡವೇ ಬೇಡ ಮೇಡಮ್, ಅಷ್ಟೇ ನಾನು ಹೇಳ್ತಾ ಇರೋದು. ಅವಳು ಮಗು ಬಗ್ಗೆ ಯೋಚನೆ ಮಾಡ್ತಾಳ, ಮಗು ನನ್ನ ಕೈಲಿ ಕೊಟ್ಬಿಡ್ಲಿ, ನಾನು ಸಾಕೊಂತೀನಿ. ಇಲ್ವಾ, ನನಗೆ ಮಗು ಬಿಡಲ್ಲ, ನನ್ನ ಮಗು ನಾನು ಸಾಕೋತೀನಿ ಅಂದ್ರೆ ಆ ಮಗುಗೆ ಏನು ಇದೈತೋ ನಾನು ಕೊಟ್ಬಿಡ್ತೀನಿ ಮೇಡಮ್, ಅಷ್ಟೇ ನಾನು ಹೇಳ್ತಾ ಇರೋದು. ಇದಕ್ಕೆ ಮೇಲೆ ಏನು ಮಾತಾಡೋಕೆ ಹೋಗಲ್ಲ ಮೇಡಮ್. ಇಲ್ಲ ಮೇಡಮ್, ನನ್ ಗಂಡ ಬೇಕು ಮೇಡಮ್. ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ ಮೇಡಮ್, ನನ್ನ ಕೈಲಿ ಸಂಸಾರ ಮಾಡೋಕ್ಕಾಗಲ್ಲ. ಇದು 1 ದಿವಸದ 2 ದಿವಸ. ನಾನು 5 ವರ್ಷದಿಂದ ತಡ್ಕೊಂಬಂದೆ ಮೇಡಮ್, ಇವತ್ತು ನಾಳೆ ಅಂದ್ಬಿಟ್ಟು ಇಲ್ಲವರೆಗೂ ಬಂದಮೇಲೆ ಬೇಡವೇ ಬೇಡ ಮೇಡಮ್. ಆ ಸ್ಟೇಷನ್ಗೆ ಹೋದಾಗಲೂ ನಾನು ಅವ್ರ ತಮ್ಮನ ಕರೆದ್ಬಿಟ್ಟು ಹೇಳ್ದೆ, ಏಯ್ ಬೇಡ 1000 ಜನ ಸಾರ ಮಾತಾಡಲಿ, ಮಾತು ಕೇಳಿದ್ರೆ ಹಿಂಗೆ ಇರ್ಬೇಕು ಮೇಡಮ್. ಅವನ ಹತ್ರ 1000 ಜನ ಸಾರ ಮಾತಾಡಲಿ, ನಿಮ್ಮ ಅಕ್ಕನ ನಾನು ನೋಡ್ಕೊತೀನಿ ಹೋಗು ಅಂತ ಹೇಳಿ ಸಮಾಧಾನ ಮಾಡಿ ಮಾರ್ಕೆಟಿಂದ ಕಳಿಸ್ದೆ ನಾನು.
ಅಷ್ಟು ಮಾತಾಡ್ದವನು ಇವತ್ತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕಾರಣ ಐತೆ. ಯಾಕೆ ಇಲ್ಲವ್ರಿಗೆ ಕರ್ಕೊಂಬಂದೆ? ಬೇಡ ನನಗೆ. ಇವತ್ತಿನ ದಿವಸ ಇಲ್ಲಿ ಮಾಡಿದ್ಯಾ, ನಾಳೆ ದಿವಸ ನಾನು ಬರ್ತೀನಿ ಮನೆಗೆ. ನನ್ನ ಊಟದಲ್ಲಿ ನನ್ನ ಮಗ ಇಷ್ಟೆಲ್ಲ ಮಾಡೋನೆ, ಊಟದಲ್ಲಿ ವಿಷ ಕೊಡಲ್ಲ ಅಂತ ಏನು ಗ್ಯಾರಂಟಿ ನೀನು? ಮೇಡಮ್ ಹತ್ರ ಮಾಡಂಗೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ, ಅವಾಗಲೇ ಮಾಡ್ಬಿಡ್ತಾ ಇದೆ. ಬೇಡ ಮೇಡಮ್, ನನಗೆ ಇವಳು ಬೇಡ ಬೇಡ ಬೇಕು ಮೇಡಮ್, ಬೇಡ ನನಗೆ. ನನ್ ಗಂಡ ಬೇಕಷ್ಟೇ. ಇಲ್ಲಾಂದ್ರೆ ಯಾರನ್ನ ಒಂದು ಗಂಡು ನೋಡಿ ಮದುವೆ ಮಾಡ್ಲಿ, ಆಮೇಲೆ ಬೇಕಾದ್ರೆ ಅವ್ರ ಮಗನ್ ಕರ್ಕೊಂಡು ಹೋಗಿ. ನಾನೇನು ಬ್ರೋಕರ್ ಅಲ್ಲ, ಗಂಡ ನೋಡಿ ಮಗನ. ಮತ್ತೆ ನಾನು ಇವಾಗ 3 ಮಕ್ಳು ತಾಯಿ ಯಾರು ಮದುವೆ ಮಾಡ್ಕೊತಾರೆ ಮೇಡಮ್? ನಾನು ಎಲ್ಗೋಬೇಕು? ಅಂಥದಕ್ಕೆ ಎಂತಕ್ಕೆ ಮಾಡ್ಕೊಂಡೆ? ಎಂತಕ್ಕೆ ಮಾಡ್ಕೊಂಡೆ ಅದನ್ನ ಹೇಳು. ಇಷ್ಟು ದಿನ ಗೊತ್ತಿಲ್ದಿರ ತಪ್ಪು ಮಾಡ್ಬಿಟ್ಟಿದ್ದಾರೆ ಇವರು. ಅದಕ್ಕೆ ಅವ್ರ ಮಗುಗೆ ಏನ್ ಬೇಕೋ ಅದನ್ನ ಮಾಡ್ಬಿಡು, ಸುಮ್ಮನೆ ಹೇಳು, ಏನು ಮಾಡಿದೆ? ಫಸ್ಟ್ ಕಟ್ಟಿರೋ ತಾಳಿ, ನಾನು ಕಟ್ಟಿದ ತಾಳಿ ತೋರಿಸು. ಅದು ಯಾರಿಗೋ ಕೊಟ್ಬಿಟ್ಟೆ ಅಂತ ಹೇಳು. ಇಲ್ಲ ಕಳ್ದೋಗ್ಬಿಡ್ತು ಅಂತ ಹೇಳು, ಒಪ್ಕೊಂತೀನಿ. ಅದೆಂಗೆ ಐತೆ? ಗಂಡ ಕಟ್ಟಿರೋ ತಾಳಿ ಕತ್ತಲ್ದಿರಾ ಆ ತಾಳಿನ ಹಾಕ್ಬಿಟ್ಟು ಇನ್ನೊಂದು ತಾಳಿ ಇಸ್ಕೊಂಡಿದೀನಿ ಅಂತೆಲ್ಲ. ನೀನೇನು ಹೆಣ್ಣ ಏನು ಹೇಳು? ಇವಾಗ ಒಂದ್ ನಿಮಿಷ ಹಳ್ಳ ತೋಡ್ಕೊಂಡಿದ್ಯಾ, ಬೀಳಣ ಅಂತಿದ್ಯಾ, ಬಿದ್ಬಿಡು. ಜಾಸ್ತಿ ಚರ್ಚೆ ಬೇಡ. ಇವಾಗ ಏನ್ ಹೇಳ್ತೀಯ ಅಷ್ಟೇ ನಾನು ಕೇಳ್ತಾ ಇರೋದು. ನನ್ನ ಕೈಲಿ ಇಷ್ಟ ಇಲ್ಲ. ಹೋಗು, ನನ್ನ ಕೈಲಿ ಇಷ್ಟ ಇಲ್ಲ. ಎಲ್ಗಾದ್ರು ನಾವೇ ಸಾಯಿಸಲ್ಲ. ಪ್ರಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಒಂದು ರೀತಿಯಲ್ಲಿ ನಾಗ ಹೆಂಡತಿಗೆ ಗೊತ್ತಿಲ್ಲದೆ, ಹೆಂಡತಿ ಆದ್ಮೇಲೆ ಮತ್ತೊಬ್ಬಳಿದ್ದಾಳೆ ಹೆಂಡತಿಯ ತಂಗಿ, ಅವರ ಹೆಂಡತಿಯಾಗಿ ಮನೆಯಲ್ಲಿ, ಅವರಿಬ್ಬರಿಗೂ ಗೊತ್ತಿಲ್ಲದೆ ಗೌರಿ ಹತ್ರ ಹೋಗಿ ಬರ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಹೆಂಡತಿಗೆ ಇದೆಲ್ಲ ಗೊತ್ತಿಲ್ಲದೆ ಮಾಡ್ಬಿಡೋಣ ಅನ್ನೋ ಧೈರ್ಯದಲ್ಲಿ ಮಾಡ್ತಾ ಇದ್ರು. ಈಗ ಬಹಿರಂಗ ಆಗಿದ್ದೇ ಬೇಜಾರಾಗಿದೆಯೇ ವಿನಃ ತಾವು ಮಾಡ್ತಾ ಇದ್ದಿದ್ದನ್ನ ತಿದ್ಕೋಬೇಕು ಅನ್ನುವ ಬುದ್ಧಿ ಬರಲಿ ಅನ್ನೋದು ನಮ್ಮ ಆಸೆ. ಇನ್ನು ಮುಂದೆ ಯಾವ ರೀತಿ ತಮ್ಮ ಜೀವನವನ್ನ ತಾವು ಸುಧಾರಿಸ್ಕೋಬಹುದು ಅಂತ ನೋಡ್ಬೇಕು. ಅದು ಇವತ್ತಿನ ಬದುಕು ಜಟಕಾ ಬಂಡಿಯ ಉದ್ದೇಶವಾಗಿತ್ತು. ಇನ್ನು ಇಲ್ಲಿ ಬಂದಿದ್ದರಿಂದ ಆಗಿದ್ದೇನು ಅಂತ ನೀವು ಯೋಚನೆ ಮಾಡೋದಾಗಿದ್ರೆ, ಗೌರಿಗೆ ನಾನು ಹೇಳೋಕೆ ಇಷ್ಟಪಡೋದು ಇಷ್ಟೇ. ಅವಳಿಂದ ಸುಮಾರು ತಪ್ಪುಗಳಾಗಿದೆ, ಗೊತ್ತಿದ್ದೇ ನಡೆದಿದೆ. ತಪ್ಪು ಅನ್ನೋದು ಒಬ್ಬರಿಂದ ಆಗಲ್ಲ, ಇಬ್ರು ಸೇರ್ಕೊಂಡಾಗ್ಲೇ ತಪ್ಪು ನಡೆಯೋದು. ಅವಳಿಂದಾನು ಸುಮಾರು ತಪ್ಪುಗಳಾಗಿದೆ. ಅವಳು ಅದನ್ನೆಲ್ಲ ಸುಧಾರಿಸ್ಕೊಡೋದು ಕಲಿಬೇಕಾಗುತ್ತೆ. ಜೊತೆಗೆ ಯಾವ್ದೋ ಒಂದು ಕಾಂಪ್ರಮೈಸ್ಗೆ ಇಬ್ರು ಬರ್ಲಿ ಅಂತ ಮಾತನಾಡೋದಕ್ಕೆ ಕೂರಿಸಿದ್ದೀನಿ. ಎಲ್ಲದಕ್ಕೂ ಹೆಚ್ಚಾಗಿ ನಾಗ ಅವರ ಮೊದಲ ಪತ್ನಿ, ಅವರು ಏನು ಮನಸ್ಸು ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ಅವರ ಭವಿಷ್ಯಗಳು ರೂಪುಗೊಳ್ಳುತ್ತವೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.